2020 ಮುಚ್ಚಿದೆ, ಆದ್ರೂ ಕೂಡ ಬೆಂಗಳೂರಿನ ಬಹುತೇಕ ಕಡೆ ಗುಂಡು ಮುಚ್ಚಿಲ್ಲ ಅವರ ಡ್ಯೂಟಿ. ನನ್ನ 40 ವರ್ಷದ ರಾಜಕಾರಣದ ಅನುಭವದಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳು ನಾನೇನು ಆದೇಶ ಕೊಟ್ಟರು ಅವರು ಕೆಲಸನ ರಾತ್ರಿ ಮಾಡ್ತಾ ಇದ್ದಾರೆ. ಪ್ರತಿ ಸುಳ್ಳಿದು ಲೆಕ್ಕ ನನ್ನ ಫೋನಲ್ಲಿ ಇದೆ. ಎಲ್ಲ ಆಫೀಸರ್ಸು ಹಗಲು ರಾತ್ರಿ ನೀವೇ ಸ್ಮಾರ್ಟಲ್ಲಿ ನಿಂತ್ಕೊಂಡು ಮಾಡಬೇಕು. ಇವತ್ತು ನಾಳೆನೋ ನಾಡಿದ್ದು ಈಗ ನಾನು ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಆದೇಶ ಕೊಟ್ಟಿದ್ದೀನಿ, ರಾತ್ರಿ ಟ್ರಾಫಿಕ್ ತೊಂದರೆ ಆಗುತ್ತೆ, ನಿಮಗೂ ತಿಳಿಸ್ತೀನಿ ನೈಟ್. ಸೊ ಒಂದು ದೊಡ್ಡ ಅಭಿಯಾನ ಥರ ಮಾಡಿ, ಇದು ದೊಡ್ಡ ಸಾಧ್ಯ ಅಂತ ನಾನು ಹೇಳೋದಿಲ್ಲ, ಒಂದು ಪ್ರಯತ್ನ ಅಂತ ನಾವು ಮಾಡಿದ್ದೀವಿ. ಅದನ್ನು ಯಾವ ರೀತಿ ಮಾಡಿದ್ದಾರೆ, ಕ್ವಾಲಿಟಿ ಏನಿದೆ ಅಂತ ನಾನು ಚೆಕ್ ಮಾಡೋದಕ್ಕೆ ನಾನೇ ಖುದ್ದಾಗಿ ಹೋಗ್ತೀನಿ. ಸೊ ನಿಮಗೂ ನಾನು ಕರೀತೀನಿ. ಸೊ ಕೆಲಸ ಆಗ್ತಾಯಿದೆ ಒಂದೇ ದಿನಕ್ಕೆ, ಏಕೆಂದರೆ ಮಧ್ಯ ಮಳೆ ಬೇರೆ ಬೇರೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಎಷ್ಟೋ ಮಾಡಿದ್ದಾರೆ ಅಂತೇಳಿ ನೀವು ವರದಿ ಮಾಡಿದ್ದೀವಿ. ನಮ್ಮ ಬದ್ಧತೆ ಇದೆ, ನಮ್ಮ ಕರ್ತವ್ಯ ಇದು. ಆ ಕೆಲಸ ನಾವು ನಾಗರಿಕರಿಗೆ ಅನುಕೂಲ ಮಾಡೋಂಥ ಕೆಲಸ ಮಾಡ್ತೀವಿ. ನಾನು ಬೇರೆ ರಾಜ್ಯದಲ್ಲೂ ಹೋಗಿದ್ದೀನಿ, ಡೆಲ್ಲಿಲಿ ಹೋಗಿದ್ದೀನಿ, ಬೇರೆ ಕಡೆ ಹೋಗಿದ್ದೀನಿ. ನಾನು ಆ ವಿಡಿಯೋಗಳೆಲ್ಲ ಹಾಕ್ಬಿಟ್ರೆ ಅವಮಾನ ಆಯ್ತದೆ ಬೇರೆ ರಾಜ್ಯಗಳು, ಬೇರೆ ಜಿಲ್ಲೆ. ಸೊ ಅದಕ್ಕಿಂತ ನಮ್ಮವರು ಸ್ವಲ್ಪ ಚೆನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಯಶಸ್ಸು ಆಗ್ತಾ ಇದ್ದೀವಿ. ಸರ್, ಈಗ ಮುನಿರತ್ನ ಕೇಸ್ ವಿಚಾರವಾಗಿ SIT ರಚನೆ ಮಾಡಬೇಕು ಅಂತೇಳಿ CM ಒತ್ತಡ ಹೇರಿದ್ದಾರೆ. ನೀವೇನಾದ್ರೂ ಮಾತಾಡ್ತೀರಾ ಸರ್ CM ಜೊತೆ ಅಥವಾ ಏನು? ನಾನು ಇನ್ನೂ ನನಗೆ ಸಿಕ್ಕಿಲ್ಲ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂಥ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೀನಿ. ಅಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ಯಾವತ್ತೂ ಎಲ್ಲೂ ಕೇಳಿಲ್ಲ. ಅಶೋಕ್ ಅವ್ರು ಮಾತಾಡೋದು ಮಾತು, ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೀನಿ. ಎರಡನೇ ಮಾತಿನ ನೋಡಿಲ್ಲ. ಫಸ್ಟು ಅಶೋಕ್ ಅಣ್ಣ, ಟಿ ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಅವರು, ಕುಮಾರಣ್ಣ ಎಲ್ಲ ತಿಳಿಸ್ಬೇಕು. ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿ ತಿಳಿಸ್ಬೇಕು. ನಾವೇನು ತಿಳಿಸಲಿದೆ ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರಾದ್ರು ಏನೇನು ಹಾಕಿದ್ರು ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನೋಡ್ಬಿಟ್ಟು ನಾನು ಬಂದು ನನಗೆ ಇನ್ನೂ ಜಗ್ಲ ಆಗ್ತಿದೆ. ಪೇಪರ್ ಟಿವಿಗಳು ನೋಡೋಕ್ಕಾಗಿದೆ. ಬಿಜೆಪಿ ಸೇಡಿನ ರಾಜಕಾರಣ ನಡೀತಾ ಇದೆ. ಅಶ್ವಥ್ ನಾರಾಯಣ ಹೇಳಿದ್ದಾರೆ. DK ಬ್ರದರ್ಸ್ ಅವರ ಕುಮಾರಸ್ವಾಮಿ ಷಡ್ಯಂತ್ರ ಇದು ಅಂತೇಳಿ ನೇರವಾಗಿ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ ನೆನೆಸ್ಕೊತಾ ಇರಲಿಲ್ಲ. ಅವ್ರನ್ನ ನೆನೆಸ್ಕೊತಾ ಇರಬೇಕು. ಸರ್, ಇಷ್ಟೆಲ್ಲ ಆದ್ರೂ ಬಿಜೆಪಿ ಇನ್ನೂ ಅವ್ರು ಸಮರ್ಥನೆ ನಿಂತಿದ್ದಾರೆ. ಮುನಿರತ್ನ ಸಮರ್ಥನೆಗೆ ಇಷ್ಟೆಲ್ಲ ಆದ್ರೂ ಕೂಡ ಅದು ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗ್ಬೇಕಾದ್ರೆ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರಿ. ಕುಮಾರಸ್ವಾಮಿ ಅವರ ವಿರುದ್ಧ ಗಂಗೆನಹಳ್ಳಿ ಹತ್ರ ಡಿನೋಟಿಫಿಕೇಶನ್ ಆಗಿರುವಂತ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಪೊಲಿಟಿಕಲ್ ಆಗಿ ಯಾವ ರೀತಿ ಹೋರಾಟ ಇರುತ್ತೆ ಸರ್? ನನಗಿನ್ನ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಏನಂತ ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡು ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೇಶ ವಿರೋಧ ಹೇಳಿಕೆ.